ನಮಸ್ಕಾರ. ಸೋಯಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಭೂಮಿ ಮಂಜೂರಾತಿಗಾಗಿ ಆಗ್ರಹಿಸಿ ತಹಸೀಲ್ದಾರ್ ಕಚೇರಿ ಮುಂದೆ 1 ದಿವಸದ ಪ್ರತಿಭಟನಾ ಧರಣಿ ಸಂಚಾಲಕರಾದ ರಮೇಶ್ ಠಾಕೂರ್ಗೆ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರ ಲಿಖಿತ ಆದೇಶದ ಮೇರೆಗೆ ಧರಣಿ ಸತ್ಯಾಗ್ರಹ ವಾಪಸ್ಸು ಅಂಬೇಡ್ಕರ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದ್ದರು. ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದು ಪ್ರಕಾಶ್ ಮಾಳ್ಗೆ ಹರ್ಷ ವ್ಯಕ್ತಪಡಿಸಿದರು. ಬೀದರ್ನ ಝೀರಾ ಫಂಕ್ಷನ್ ಹಾಲ್ನಲ್ಲಿ ಬಿಲ್ಟೆಕ್ ವಸ್ತು ಪ್ರದರ್ಶನಕ್ಕೆ ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್ ಚಾಲನೆ ನೀಡಿದ್ದರು. ಬಿಲ್ಟೆಕ್ ವಸ್ತು ಪ್ರದರ್ಶನವನ್ನು ಗಣ್ಯರು ವೀಕ್ಷಿಸಿದರು. ಬೀದರ್ ಜಿಲ್ಲಾ ಸೆಂಟ್ರಿಂಗ್ ವರ್ಕರ್ಸ್ ಅಸೋಸಿಯೇಷನ್ ಬೀದರ್ ವತಿಯಿಂದ 25ನೇ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಯಿತು. ಸರ್ಕಾರದಿಂದ ನಿವೇಶನ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನ್ಸೂರ್ ಖಾದ್ರಿ ಅವರು ಮನವಿ ಪತ್ರ ಸಲ್ಲಿಸಿದರು. ವರದಿ ಬಂದ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅವರು ಎಚ್ಚರಿಸಿದರು. ಬ್ರಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಸಚಿವ ಈಶ್ವರ್ ಪಿ ಖಂಡ್ರೆ. ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆಯಲ್ಲಿ ಸಮವಸ್ತ್ರ ದಿನಾಚರಣೆ. ಸಮವಸ್ತ್ರವು ನಿಮ್ಮ ವ್ಯಕ್ತಿತ್ವ ಮತ್ತು ಶಿಸ್ತನ್ನು ಪ್ರತಿಬಿಂಬಿಸುತ್ತದೆ. ಶಿವನಗೌಡ ಪಾಟೀಲ್. ಸುದ್ದಿಯ ವಿವರಗಳು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ತಾಲೂಕಾ ಸಮಿತಿ ವತಿಯಿಂದ ಇಂದು ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲರೂ ಸೇರಿ ಬಾಬಾ ಸಾಹೇಬರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಭಗತ್ ಸಿಂಗ್ ಚೌಕ್ ಮುಖಾಂತರ ತಹಸೀಲ್ದಾರ್ ಕಚೇರಿ ಮುಂದೆ ಸಾಯಂಕಾಲ 4 ಗಂಟೆಯವರೆಗೆ ಧರಣಿ ಮಾಡಲಾಯಿತು. ಈ ಧರಣಿಯ ಉದ್ದೇಶ ಭೂಮಿ ಒಂದು ಉತ್ಪಾದನಾ ಸಾಧನವಾಗಿದೆ. ಭೂಮಿ ಉಳುವವರಿಗೆ ಸಾಮಾಜಿಕ ಘನತೆಯನ್ನು ಹಾಗೂ ಆಳುವ ವರ್ಗವಾಗಿ ಸಮಾಜವನ್ನು ನಿಯಂತ್ರಿಸುವ ಅಧಿಕಾರವನ್ನು ನೀಡುತ್ತದೆ. ವೈದಿಕ ಧರ್ಮ ಅರ್ಥಾತ್ ಬ್ರಾಹ್ಮಣ ಧರ್ಮ ತಲಾಂತರಗಳಿಂದ ದಲಿತರನ್ನ ಭೂಮಿ ಹಾಗೂ ನೈಸರ್ಗಿಕ ಸಂಪತ್ತಿನಿಂದ ವಂಚಿಸುತ್ತಾ ಬಂದಿದೆ. ಸ್ವತಂತ್ರ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಂದೋಲನದಿಂದಾಗಿ ದಲಿತರ ದಮನಿತರಲ್ಲಿ ಬೆಳೆಯುತ್ತಿರುವ ಸಾಮಾಜಿಕ ಮತ್ತು ವರ್ಗ ಪ್ರಜ್ಞೆಯಿಂದ ಬ್ರಾಹ್ಮಣಶಾಹಿ ಅಥವಾ ಬಂಡವಾಳಶಾಹಿಗಳಿಗೆ ನುಂಗಲಾರದ ತುತ್ತಾಗಿದೆ ಪರಿಣಮಿಸಿದೆ. ಗೋಮಾಳುಗಳಿಗೆ ಕಾಯ್ದಿರಿಸುವ ನೆಪದಲ್ಲಿ ಬಿಕ್ಕಲೆಬ್ಬಿಸುವುದನ್ನು ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಠಾಕೂರ್ಗೆ ಅವರು ಖಂಡಿಸಿದರು. ಈ ಹಿನ್ನೆಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಹೆಂಡಬೇಡ ಭೂಮಿ ಬೇಕು ಎನ್ನುವ ಘೋಷಣೆಯನ್ನು 80ರ ದಶಕದಲ್ಲಿ ಮೊಳಗಿಸಿತ್ತು. ಅದೇ ರೀತಿ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ದಲಿತರನ್ನ ಅರಣ್ಯ ಭೂಮಿ ಅಥವಾ ಸಾಮಾಜಿಕ ಅರಣ್ಯೀಕರಣ ಮತ್ತು ಗೋವುಗಳ ಗೋಮಾಳುಗಳಿಗೆ ಕಾಯ್ದಿರಿಸುವ ನೆಪದಲ್ಲಿ ಬಿಕ್ಕಲೆಬ್ಬಿಸುವುದನ್ನು ಖಂಡಿಸುತ್ತೇವೆ. ವಿಶೇಷವಾಗಿ ಬೀದರ್ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಡಿಯ ವಿದ್ಯಾರ್ಥಿ ನಿಲಯಗಳನ್ನು ಉನ್ನತೀಕರಣಗೊಳಿಸಿ ವಸತಿ ನಿಲಯದಲ್ಲಿ ಪ್ರವೇಶ ಪಡೆಯಲು ಅರ್ಜಿ ಸಲ್ಲಿಸಿರುವ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಬೇಕು. ಬೀದರ್ ತಾಲೂಕಿನ ಅಲಿಯಾಬಾದ್ ಗ್ರಾಮದ ಸರ್ವೆ ನಂಬರ್ 37, 38, 40 ಬಸವರಾಜ್ ತಂದೆ ಸಿದ್ದರಾಮಪ್ಪ ಕಾಂಬ್ಳೆ ಅವರ ಹೆಸರಿಗಿದ್ದ ಭೂಮಿಯನ್ನು ಮೇಲ್ವರ್ಗದವರಾದ ಶ್ರೀಮತಿ ಶಿವಮ್ಮ ಗಂಡ ಬಸವರಾಜ್ ಮಾಲಿಪಾಟೀಲ್ ಮತ್ತು ಅವರ 5 ಜನ ಮಕ್ಕಳು ಸೇರಿ ಮೋಸದಿಂದ ಬಸವರಾಜ್ ಕಾಂಬ್ಳೆ ಮತ್ತು ಬಸವರಾಜ್ ಮಾಲಿಪಾಟೀಲ್ ಹೆಸರು ಒಂದೇ ಇರುವುದರಿಂದ ನಕಲಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿ ಶ್ರೀಮತಿ ಶಿವಮ್ಮ ಗಂಡ ಬಸವರಾಜ್ ಮಾಲಿಪಾಟೀಲ್ ಅವರ ಹೆಸರಿಗೆ ಪಹಣಿಯನ್ನು ವರ್ಗಾವಣೆ ಮಾಡಿಕೊಂಡಿರುತ್ತಾರೆ. ಈ ಪ್ರಕರಣವನ್ನು ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಸಹ ಪದೇ ಪದೇ ಸದರಿ ಅವರು ಕಿರುಕುಳ ನೀಡುತ್ತಿರುವುದರಿಂದ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಜನವಾಡ ಗ್ರಾಮದಲ್ಲಿ ಸಾರ್ವಜನಿಕ ರಸ್ತೆ ಅಗಲೀಕರಣ ಮಾಡುವ ಸಮಯದಲ್ಲಿ ಅಲ್ಲಿ ಬಾಬಾ ಸಾಹೇಬರ ಮೂರ್ತಿ ತೆಗೆದು ಸಮುದಾಯ ಭವನದ ಮೇಲೆ ಕೂಡಿಸಿರುತ್ತಾರೆ. ಹೀಗಾಗಿ ಮುಂಚೆವಿದ್ದ ಸ್ಥಳದಲ್ಲೇ ಬಾಬಾ ಸಾಹೇಬರ ಮೂರ್ತಿ ಮರುಸ್ಥಾಪನೆ ಮಾಡಬೇಕು ಹಾಗೂ ಸಮುದಾಯ ಭವನದ ಕಟ್ಟಡ ಅರ್ಧ ಭಾಗವೂ ಸಹ ರಸ್ತೆ ಅಗಲೀಕರಣ ಸಮಯದಲ್ಲಿ ಕೆಡವಿರುತ್ತಾರೆ. ಆದ್ದರಿಂದ ಹೊಸ ಅಂಬೇಡ್ಕರ್ ಭವನದ ನಿರ್ಮಾಣಕ್ಕಾಗಿ ಆದರ್ಶ ಶಾಲೆಯ ಪಕ್ಕದಲ್ಲಿ ಸರ್ಕಾರಿ ಜಮೀನಿದ್ದು ಅಲ್ಲಿ 2 ಎಕರೆ ಜಮೀನು ಮಂಜೂರು ಮಾಡಬೇಕು. ಬೀದರ್ ತಾಲೂಕಿನ ಮಂದಕನಹಳ್ಳಿ ಗ್ರಾಮದಲ್ಲಿ ಹೊಲೆಯ ಜಾತಿಗೆ ಸ್ಮಶಾನ ಭೂಮಿ ಇರುವುದಿಲ್ಲ. ಹೀಗಾಗಿ ಇವರಿಗೆ 2 ಎಕರೆ ಜಮೀನು ಮಂಜೂರು ಮಾಡಬೇಕು. ಬೀದರ್ ತಾಲೂಕಿನ ಮಂದಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 139 ನೌಶಿದ್ ಬೇಗ ಗಂಡ MD ಮೊಯ್ಜುದ್ದೀನ್ ಇವರಿಗೆ ಸಿ ಫಾರಂ ಸಿಕ್ಕಿರುತ್ತದೆ. ಅದೇ ರೀತಿ ಸರ್ವೆ ನಂಬರ್ 139, 135ನಲ್ಲಿ ಸುಮಾರು ದಲಿತರ ಭೂಮಿಯನ್ನು ಕರ್ನಾಟಕ ಸರ್ಕಾರ ಎಂದು ಪಹಣಿಯಲ್ಲಿ ನಮೂದಾಗಿರುತ್ತದೆ. ಅವುಗಳನ್ನು ಫಲಾನುಭವಿಗಳ ಹೆಸರು ನೋಂದಾಯಿಸಬೇಕೆಂದು ಒತ್ತಾಯ.
ಶಂಶನಗರ್ ಗ್ರಾಮದ ಸರ್ವೆ ನಂಬರ್ 19, 83, 82, 84ನಲ್ಲಿ ಮತ್ತು ಅಮಲಾಪುರ ಗ್ರಾಮದ ಸರ್ವೆ ನಂಬರ್ 71, 59 ಹೊನ್ನಡಿ ಗ್ರಾಮದಲ್ಲಿ ಹೊಲೆಯ ಜಾತಿಗೆ ಸ್ಮಶಾನ ಭೂಮಿ ಇರುವುದಿಲ್ಲ. ಹೀಗಾಗಿ ಇವರಿಗೆ 2 ಎಕರೆ ಜಮೀನು ಮಂಜೂರು ಮಾಡಬೇಕು. ಹಾಗೂ ಇದೇ ಗ್ರಾಮದ ಸರ್ವೆ ನಂಬರ್ 32ರಲ್ಲಿ ಚಂದ್ರಕಲಾ ಗಂಡ ಭಾಸ್ಕರ್, ವಿಠಲ್ ತಂದೆ ಸಂಬಣ್ಣ, ಶರಣಪ್ಪ ತಂದೆ ತಿಪ್ಪಣ್ಣ, ನೀಲ್ಕಂಠ ತಂದೆ ಬಸಲಿಂಗಯ್ಯ, ಚೌಳಿ ಗ್ರಾಮದ ಸರ್ವೆ ನಂಬರ್ 46, 47ರಲ್ಲಿ ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ. 50, 53, 57 ಅರ್ಜಿಗಳನ್ನು ಸಹ ಅವರು ಹಾಕಿರುತ್ತಾರೆ. ಆದರೂ ಸಹ ಇಲ್ಲಿಯವರೆಗೆ ಅವರಿಗೆ ಸಾಗುವಳಿ ಚೀಟಿ ಹಾಗೂ ಸಿ ಫಾರಂ ನೀಡಿರುವುದಿಲ್ಲ. ಖಾನ್ ಜಮಲಾಪುರ್ ಸಂಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 8ರಲ್ಲಿ 4 ಎಕರೆ 32 ಗುಂಟೆ ಜಮೀನು ಚಂದ್ರಪ್ಪ ತಂದೆ ಭೀಮಣ್ಣ ಇವರಿಗೆ ಸಿ ಫಾರಂ ಸಿಕ್ಕಿರುತ್ತದೆ. ಆದರೆ ಪಹಣಿಯಲ್ಲಿ ಸೇರಿಸಿರುವುದಿಲ್ಲ. ಇಂತಹ ಸುಮಾರು ದಲಿತರ ಭೂಮಿಯನ್ನ ಅರಣ್ಯ ಇಲಾಖೆಯಿಂದ ಒತ್ತುವರಿ ಮಾಡಿರುತ್ತಾರೆ. ಇಲಾಖೆಯಿಂದ ಕೈಬಿಡಲು ಒತ್ತಾಯ. ಹೀಗೆ ದಲಿತರು ಸುಮಾರು ವರ್ಷಗಳಿಂದ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಪರಿಹರಿಸಲು ಮಾನ್ಯ ತಹಶೀಲ್ದಾರ್ ಬೀದರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಟಾಕುಳ್ಗಿ, ಕಲಬುರಗಿ ವಿಭಾಗೀಯ ಸಂಘಟನಾ ಸಂಚಾಲಕರಾದ ರಾಜ್ಕುಮಾರ್ ಬನ್ನೇರ್, ಬೀದರ್ ಜಿಲ್ಲಾ ಸಂಚಾಲಕ ರಮೇಶ್ ಮಂದಕನಹಳ್ಳಿ, ಜರಪ್ಪ ರಾಂಪೂರೆ, ಸುಭಾಷ್ ಜ್ಯೋತಿ, ಕೈಲಾಸ್ ಮೀಟಿ, ಸಂಜುಕುಮಾರ್ ಬ್ಯಾಗಿ, ಅಹಮದ್ ಅಲಿಯಾಬಾದ್, ಖಾಜಾ ಮೈನುದ್ದೀನ್, ಗೌತಮ್ ಸಾಗರ್, ಬಸವರಾಜ್ ಕಾಂಬ್ಳೆ, ನಾಗೇಂದ್ರ ಚನ್ವಾಡ, ಲಕ್ಷ್ಮಣ ಶರೀಕರ್, ಜಗದೇವಿ ಕೆ ಭಂಡಾರಿ, ರಂಜಿತಾ ಜೈನೂರ್, ದೇವಶೀಲ ಸದಾಫುಲೆ, ರುಕ್ಮಿಣಿ ಕಾಂಬ್ಳೆ, ಸುಧಾಕರ್ ಮಾಳ್ಗೆ, ಸುವರ್ಣ ಪೂಜಾರಿ. ಈ ಹೋರಾಟಕ್ಕೆ ಮಹೇಶ್ ಗೋರ್ನಾಳ್ಕರ್ ರಾಜ್ಯಾಧ್ಯಕ್ಷರು, ಆರ್ಪಿಯು ಪಕ್ಷ, ಶಶಿ ಪೊಲೀಸ್ ಪಾಟೀಲ್ ಚೌಳಿ ಅಧ್ಯಕ್ಷರು, ಭೂಮಿಕಾ ಶಿಕ್ಷಣ ಸಂಸ್ಥೆ ಹಾಗೂ ಸಾಮಾಜಿಕ ಹೋರಾಟಗಾರರು ಹಾಗೂ ಅಂಬಾದಾಸ್ ಗಾಯಕ್ವಾಡ್, ಬೀರು ಸಿಂಗ್, ಗೌತಮ್ ಪ್ರಸಾದ್ ಇವರುಗಳು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ನೂರಾರು ವರ್ಷಗಳಿಂದ ಈ ಕರ್ನಾಟಕದಲ್ಲಿ ಏನು ಸರ್ಕಾರಿ ಭೂಮಿನಲ್ಲಿ ದಲಿತರಾಗಲಿ ಬಡವರಾಗಲಿ ಏನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಒಕ್ಕಲೆಬ್ಸಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ. ಈಗಾಗಲೇ ಸರ್ಕಾರದ ಒಂದು ಅಧಿಸೂಚನೆ 2015-16ರಲ್ಲಿ ಒಂದು ಸರ್ಕಾರ ಅಧಿಸೂಚನೆ ಮಾಡಿತು. ಅರಣ್ಯ ಭೂಮಿನಲ್ಲಿ 3 ಎಕರೆಗಿಂತ ಒಳಗಡೆ ಉಳುಮೆ ಮಾಡುವಂಥ ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರ್ದು ಅಂತ. ಆದರೆ ಅಂಥ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕಳೆದ ಬಾರಿ ಏನು ಮುಖ್ಯಮಂತ್ರಿ ಇದ್ದರು ಆ ಸಂದರ್ಭದಲ್ಲಿ ಆದಂಥ ಆದೇಶವನ್ನು ಅಧಿಕಾರಿಗಳು ಗಾಳಿ ಬೀಸಾಕಿ ಇವತ್ತು 1 ಎಕರೆ 2 ಎಕರೆ 3 ಎಕರೆ ಜಮೀನು ಅರಣ್ಯ ಭೂಮಿನಲ್ಲಿ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ಉಳುಮೆ ಮಾಡಿ ಬದುಕ್ತಾ ಇರ್ತಕ್ಕಂಥ ರೈತರನ್ನು ಒಕ್ಕಲೆಬ್ಬಿಸಿ ಅಲ್ಲಿ ಗಿಡ ನೆಡ್ತಕ್ಕಂಥದ್ದು ಕಾಲುವೆ ತೋಡ್ತಕ್ಕಂಥ ಕೆಲಸಕ್ಕೆಲ್ಲ ಕೈ ಹಾಕಿದ್ದಾರೆ. ಇದು ಇಡೀ ಕೇವಲ ಬೀದರ್ ಜಿಲ್ಲೆನಲ್ಲ, ಇಡೀ ಕರ್ನಾಟಕ ರಾಜ್ಯದಂತ ಇಂಥ ಕೆಲಸ ಮಾಡ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ಸರ್ಕಾರಕ್ಕೆ ಗಮನವನ್ನು ಸೆಳೀತದೆ. ಏನಂದರೆ ಇವತ್ತು ಕರ್ನಾಟಕದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ದಲಿತ ಚಳವಳಿಗಳು, ಜನ ಚಳವಳಿಗಳು ಇವತ್ತು ನಿಮಗೆ ತುಂಬ ಸಹಾಯ ಸಹಕಾರ ಮಾಡಿದ್ದಾವೆ. ಆ ಕಾರಣಕ್ಕಾಗಿ ನೀವು ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ. ನೀವು ಅಧಿಕಾರಕ್ಕೆ ಬಂದು ಮತ್ತೆ ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ, ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಕೈ ಹಾಕಬಾರ್ದು. ಮೊನ್ನೆ ನಡೆದಂಥ ಕೃಷ್ಣ ಬೈರೇಗೌಡರು ಒಂದು ಇದರ ಸಭೆಯಲ್ಲಿ ಪ್ರೀ ಮೀಟಿಂಗಲ್ಲಿ ಕೂಡ ನಮ್ಮ ಮಾವಳಿ ಶಂಕರ್ ಅವರು ಈ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ, ಇಲ್ಲದೆ ನಿಮ್ಮ ಹೋರಾಟ ಒಂದು ಒಳ್ಳೆಯ ಹೋರಾಟ ಇದೆ, ಇಡೀ ಇದು ರಾಜ್ಯದಲ್ಲಿ ಇದನ್ನು ಅಸ್ತಿತ್ವ ಇದು ತರ್ತಕ್ಕಂಥ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಆದರೆ ನಾವು ಇವತ್ತು ಅನೇಕ ಹಳ್ಳಿಗಳಲ್ಲಿ ಜನಸಂಖ್ಯೆ ಸ್ಫೋಟ ಆಗಿದೆ. ಹೆಚ್ಚಿಗೆ ಜನಸಂಖ್ಯೆ ಆಗಿರೋದ್ರಿಂದ ವಸತಿ ಸಮಸ್ಯೆಗಳು ಎದುರಾಗಿದೆ SC ಕಾಲೋನಿಗಳಲ್ಲಿ. ಆ ವಸತಿ ಸಮಸ್ಯೆನೂ ಕೂಡ ನೀಗಿಸಬೇಕು. ಇವತ್ತು ಫಾರಂ ನಂಬರ್ 53, 50, 53, 57ನಲ್ಲಿ ಎಷ್ಟು ಜನ ರೈತರೆಲ್ಲ ಅರ್ಜಿ ಹಾಕ್ಕೊಂಡಿದ್ದಾರೆ. ಇಲ್ಲಿ ತನಕ ಒಂದು ಲ್ಯಾಂಡ್ ಗ್ರಾಂಟ್ ಕಮಿಟಿ ಮೀಟಿಂಗ್ ಆಗಿಲ್ಲ. ಇವತ್ತು 10 ವರ್ಷದಿಂದ ಆಗಿಲ್ಲ. ಯಾವ ಶಾಸಕರುಗಳು ಏನು ಮಾಡ್ತಾ ಇದ್ದಾರೆ ಇವರೆಲ್ಲ? ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ಶಾಸಕರು ಒಂದು ಸಭೆ ಮಾಡಿಲ್ಲ. ಒಬ್ರಿಗೆ ಒಂದು ಸಣ್ಣ ಭೂಮಿ ಸಿ ಫಾರಮ್ ಸಾಗುವಳಿ ಚೀಟಿ ನೀಡ್ತಕ್ಕಂಥ ಕೆಲಸಕ್ಕೆ ಇವ್ರು ಕೈ ಹಾಕಿಲ್ಲ. ಮಾತೆತ್ತಿದ್ರೆ ಬಡವರ ಬಗ್ಗೆ ಮಾತಾಡ್ತಕ್ಕಂಥ ಈ ಶಾಸಕರಿಗೆ ನಾಚಿಕೆ ಬರಬೇಕು ಇವರಿಗೆಲ್ಲ. ಇದು ಈಗ ಅವ್ರ ವಿರುದ್ಧ ಇವತ್ತು ಇಮಿಡಿಯೇಟ್ ಕೂಡಲೇನಪ್ಪ ಅಂದ್ರೆ ತಮ್ಮಲ್ಲಿ SS ತಾಲೂಕಿನಲ್ಲಿ ಪೆಂಡಿಂಗ್ ಇದಾವೆ ಇಂಥ ಫಾರಮ್ ಸಿ ಫಾರಮ್ ಲ್ಯಾಂಡ್ಗಳು, ಅವೆಲ್ಲ ಸಭೆ ಕರೆದು ಗ್ರ್ಯಾಂಟ್ ಮಾಡಿಕೊಡ್ತಕ್ಕಂಥ ಕೆಲಸ ಶಾಸಕರು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಬೀದರ್ ಜಿಲ್ಲೆಯ ಎಲ್ಲ ಶಾಸಕರಿಗೆ, ಅದು ಪಕ್ಷಾತೀತವಾಗಿ ಕಾಂಗ್ರೆಸ್ ಇರಲಿ BJP ಇರಲಿ ಎಲ್ಲ ಶಾಸಕರು ಈ ಲ್ಯಾಂಡ್ ಕಮಿಟಿ ಸಭೆ ಮಾಡಿ ಕೂಡಲೇನಪ್ಪ ಅಂದ್ರೆ ರೈತರಿಗೆ ಭೂಮಿ ಪಟ್ಟ ಒದಗಿಸ್ತಕ್ಕಂಥ ಕೆಲಸ ಕೈ ಹಾಕಬೇಕು. ಮತ್ತು ವಸತಿ ನಿವೇಶನಗಳು ಎಲ್ಲೆಲ್ಲಿ ವಸತಿ ಸಮಸ್ಯೆ ಇದೆ ವಸತಿಗಳ ನಿವೇಶನಗಳು ಕೊಡ್ತಕ್ಕಂಥದ್ದು, ವಸತಿ ಕೊಡ್ತಕ್ಕಂಥ ಕೆಲಸಕ್ಕೆ ತಾವೆಲ್ಲ ಪ್ರಯತ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ದಲಿತ ಸಂಘ ಸಮಿತಿ ಒತ್ತಾಯಿಸಿ ಇವತ್ತು ಬೀದರ್ ಜಿಲ್ಲೆಯ ಎಲ್ಲ ಬೀದರ್ ತಾಲೂಕು, ಔರಾದ್ ತಾಲೂಕು, ಭಾಲ್ಕಿ ತಾಲೂಕು, ಬಸವ ಕಲ್ಯಾಣ ಮತ್ತು ಹುಮನಾಬಾದ್ ಹಾಗೂ ಚುಡುಗುಪ್ಪ ಈ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಏಕಕಾಲಕ್ಕೆ ಪ್ರತಿಭಟನೆ ನಮ್ಮ ತಾಲೂಕಾ ಸಮಿತಿ ಕಾರ್ಯಕರ್ತರೆಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಸ್ಪಂದಿಸಿ ಈ ಹೋರಾಟಕ್ಕೆ ನ್ಯಾಯ ಏನಾದರೂ ಕೊಡದೆ ವಿಳಂಬ ಮಾಡಿದ್ದೇ ಆದಲ್ಲಿ ನಾವು ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟು ಹುಟ್ಟು ಹೋರಾಟಗಾರರ ರಮೇಶ್ ಟಾಕುಳ್ಗಿ ಅಣ್ಣವರು ಅವ್ರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡ್ರ. ಪ್ರತಿ ತಾಲೂಕಿನಲ್ಲಿ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಟ್ಟು
ಯಾವುದೇ ಒಂದು ಪಕ್ಷದಾಗಿರಲಿ, ಯಾವುದೇ ಒಂದು ಪಾರ್ಟಿದಾಗಿರಲಿ, ರಾಜಕೀಯ ಎಲ್ಲೂ ಮಾಡಿರಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಇಂಥ ವಿಷಯದಾಗ ನಾವೆಲ್ಲ ಒಗ್ಗೂಟಾಗಿ ಅವರಿಗೆ ಶಕ್ತಿ ತುಂಬಿದ್ರೆ ನಮಗೆ ಅತಿ ಶೀಘ್ರದಲ್ಲಿ ಇವತ್ತು ಬಗಾರ್ ಹುಕುಂ ಸಾಗುವಳಿ ಸಮಿತಿ ಸದಸ್ಯರು ಇವತ್ತು ಕಾಸು ಮಾಡ್ತಾ ಇದ್ದಾರೆ. ಭೂಮಿ ಜನರು ಅನೇಕ ಸರ್ತಿ ನಾನು ಸರ್ಕಾರಕ್ಕೆ, ಆಡಳಿತಕ್ಕೆ ಮನವಿ ಕೊಟ್ಟಿದ್ದೀನಿ. ಈ ಮನವಿ ಮುಖಾಂತರ ಈ ಮನವಿ ನಮ್ಮ ಸ್ಪಂದನೆ ಮಾಡಿ ಮಾನ್ಯ ಡಿವಿಷನ್ ಕಮಿಷನರ್ ಅವರು ಅತಿ ಶೀಘ್ರದಲ್ಲಿ ಈ ಬಗಾರ್ ಹುಕುಂ ಸಾಗುವಳಿ ಸಮಿತಿ ಏನು ಕಮಿಟಿ ಅದ, ಆ ಕಮಿಟಿ ತಾವು ರಚನೆ ಆಗಲಿಲ್ಲ ಅಂದ್ರೆ ತಾವೇ ಅಧಿಕಾರಿಗಳು ಗಮನ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಯಾರು ಕಾಸು ಮಾಡ್ತಿದಾರ, ಯಾರು ಉಳುಮೆ ಮಾಡ್ತಾ ಇದಾರ, ಅವ್ರ ಭೂಮಿ ತಾವು ಪಾಣಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಆದೇಶ ಹಾಕಿದ್ದು. ಈ ಆದೇಶಕ್ಕೆ ಜಿಲ್ಲಾಡಳಿತ ಎಚ್ಚೆತ್ತ ಒಯ್ದು ಇದು ಒಂದು ನಮ್ಮ ಜನರಿಗೆ ಭೂಮಿ ಏನು ಉಳುಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ಪಾಣಿ ಮುಖಾಂತರ ಮಾಡಿಕೊಟ್ರ ನಮ್ಮ ಪರವಾಗಿ ಧನ್ಯವಾದ ಹೇಳ್ತೇವೆ. ಇಲ್ಲ ಹೋದ್ರೆ ಮುಂದಿನ ದಿನಮಾನದಲ್ಲಿ ಮಾನ್ಯ ಮೌಳಿ ಶಂಕರ್ ಅವರ ನೇತೃತ್ವದಾಗ ಉಗ್ರ ಹೋರಾಟ ಮಾಡಬೇಕಂತ ಹೇಳಿ ಹಲವಾರು ವರ್ಷಗಳಿಂದ ಒಂದಿಲ್ಲೊಂದು ಷಡ್ಯಂತ್ರ ರಚಿಸಿ ದಿನನಿತ್ಯ ಮಾನಸಿಕ ಕಿರುಕುಳ ನೀಡುತ್ತಿರುವವರ ವಿರುದ್ಧ ನ್ಯಾಯ ಕೋರಿ ತಮಗೆ ಸಲ್ಲಿಸಿರುವ ಉಲ್ಲೇಖಿತ 2ರ ಎಲ್ಲ ದೂರುಗಳ ಕುರಿತು ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಯವರಿಂದ ತನಿಖೆಗೆ ವಹಿಸಿಕೊಡುವವರೆಗೆ ಸನ್ಮಾನ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ಅನಿರ್ದಿಷ್ಟ ಅವಧಿ ಉಪವಾಸ ಧರಣಿ ಸತ್ಯಾಗ್ರಹ ನಡೆಸಲು ನಿರ್ಧರಿಸಿದರು. ವಿಷಯವನ್ನ ತಮ್ಮ ಮುಂದಿನ ಕ್ರಮಕ್ಕೆ ಸಲ್ಲಿಸುತ್ತಾ ತಮಗೂ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳಿಗೂ 3 ತಿಂಗಳಿಂದ ಮನವಿಯನ್ನ ಸಲ್ಲಿಸಿ ಬೇಸತ್ತು ಈ ಅಂತಿಮ ನಿರ್ಧಾರಕ್ಕೆ ಬಂದಿದ್ದೇನೆ. ಇಂದು ಬ್ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರ ಲಿಖಿತ ಆದೇಶ ನೀಡಿ ನನಗೆ ಜಯಗೊಳಿಸಿದ್ದಾರೆ. ಆದ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಇದೇ ವೇಳೆ ಪ್ರಕಾಶ್ ಮಾಳ್ಕೆ ಅವರ ಅಭಿಮಾನಿ ಬಳಗದ ವತಿಯಿಂದ ಅಂಬೇಡ್ಕರ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಾವು ಅವ್ರಿಗೆ ತೆಗಿಬೇಕಂತೇಳಿ ನಾವು ನಂದು ಇಷ್ಟ ಇದ್ದಿಲ್ಲಮ್ಮ. ಅವ್ರೇನು ಸುಳ್ಳು ಹೇಳ್ಯಾರ, ಆದರೂ ಆ ಸುಳ್ಳು ಹೇಳಿನ ಕಡಿದು ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅಂತೇಳಿ ಹೇಳೀನಿ. ಮತ್ತು ಅವ್ರಿಗೂ ಹೊಟ್ಟೆ ಮೇಲೆ ಹೊಡಿಬೇಡ ಅಂತೇಳಿ ಅವರಿಗೂ ನಾವು ದ್ರೋಹ ಬಗ್ದಿಲ್ಲ. ಅವ್ರಿಗೇನಂದ್ರೆ ಇಲ್ಲಿ ಬ್ರಿಮ್ಸ್ನಿಂದ, ಯಾಕಂದ್ರೆ ಇವತ್ತು ನನ್ನ ಮೇಲೆ ಮಾಡ್ಯಾರ, ನಾಳೆ ಇನ್ನೊಂದು ಡಾಕ್ಟರ್ ಮೇಲೆ ಮಾಡ್ಬೋದು, ಇನ್ನೊಂದು ಅಧಿಕಾರಿಗಳ ಮೇಲೆ ಅಪವಾದ ಮಾಡ್ಬೋದು. ಅಂಥವ್ರಿಗೆ ಏನಂದ್ರೆ ನಮ್ಮ ಬ್ರಿಮ್ಸಲ್ಲಿ ಇರಬಾರ್ದು ಅಂತೇಳಿ ನಾನು ಉದ್ದೇಶ ಇತ್ತು. ಅವ್ರಿಗೆ ತೆಗೆದು ಅವರು ಎಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ, ಅವರು DC ಆಫೀಸ್ದಲ್ಲಿ ಅಪಾಯಿಂಟ್ಮೆಂಟ್ ಇದೆ ಅವ್ರದ್ದು, ಅವ್ರ ಡಿಪಾರ್ಟ್ಮೆಂಟ್ಗೆ ವಾಪಸ್ ಕಳಿಸಿರಮ್ಮ. ಅವ್ರಿಗೆ ಅವರು ಹೊಟ್ಟೆ ಮೇಲೆ ಹೊಡೆದಿಲ್ಲ. ಅವರು ಎಲ್ಲಾದರೂ ಬದುಕಲಿ, ಒಳ್ಳೇದಾಗಲಿ, ಅವರು ಒಳ್ಳೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ಕೇಳ್ಕೊತೀನಮ್ಮ. ಅವ್ರ ಹಿಂದೇನು ಅವರು ಆ ತಾಯಂದಿರಿಗೆ ಏನು ಕಲಿಸಲತ್ತಾರ ಷಡ್ಯಂತ್ರಕಾರಿಗಳು, ಅವರಿಗೂ ದೇವರು ಒಳ್ಳೆ ಬುದ್ಧಿ ಕೊಡಲಿ. ಯಾಕಂದ್ರೆ ಅವರು ಒಂದು ಯಾವುದೋ ಆಸೆಯಿಂದ ಆ ಹೆಣ್ಮಗಳಿಗೆ ಸುಲಿತಾ ಇದ್ದಾರೆ, ಆ ಹೆಣ್ಮಗಳು ದುಡ್ಡು ಸುಲಿತಾ ಇದ್ದಾರೆ. ಅದು ಬಂದ್ ಮಾಡಿ ಅವ್ರದವ್ರು ಸೌಲಭ್ಯ ಬದುಕಲಿ, ಆ ಹೆಣ್ಮಗಳು ಒಳ್ಳೇದಾಗಲಿ ಅಂತೇಳಿ ಹೇಳ್ಕೊಂಡು ನನ್ನ ಕಾರ್ಯಕಾಲವು 35 ವರ್ಷ ಸರ್ವಿಸ್ ಮುಗಿದಿದೆ ಅಮ್ಮ. ಇನ್ನೂ 18 ತಿಂಗಳು ಮಾತ್ರ ಉಳಿದಿದೆ ಅಮ್ಮ. ಆ ಸಲಕ್ಕೆ ಇವತ್ತು ನಿಮ್ಮ ಆಶ್ರಯದಿಂದ ನಾನು
ನನ್ನ ಮೇಲೆ ಹತ್ತಿದ ಹಬ್ಬ ಇವತ್ತು ಕ್ಲೀನ್ ಚಿಟ್ ಸಿಕ್ಕಿದೆ. ನಾ ಎಲ್ಲರಿಗೂ ಧನ್ಯವಾದ ಮತ್ತೆ ಪದೇ ಧನ್ಯವಾದ ಹೇಳ್ತೀನಮ್ಮ. ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಉಸ್ತುವಾರಿ ಸಚಿವರು ಅವರು ಎಲ್ಲಿದ್ದರೂ ನನ್ನ ಬೆನ್ನಿಗೆ ನಿಂತು ಆಶೀರ್ವಾದ ಮಾಡ್ಯಾರ. ಅವ್ರಿಗೆ ನಾನು ಭಾಳ ಧನ್ಯವಾದ ಹೇಳ್ತೀನಿ. ಇವತ್ತು ನನಗೆ ನ್ಯಾಯ ಸಿಗಬೇಕಾದ್ರೆ ಉಸ್ತುವಾರಿ ಮಂತ್ರಿದು ರಾತ್ರಿ ಯಾವಾಗ ಬಂದರೂ ಯಾವಾಗಿಲ್ಲೋ, ಆದರೆ ನನ್ನ ಬಗ್ಗೆದಾಗ ಅವ್ರು ಒಳ್ಳೆ ಆದೇಶ ಮಾಡಿ ನನಗೆ ನ್ಯಾಯ ಕೊಡ್ಸ್ಯಾರ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಕಡಿಮೆ ವೆಚ್ಚದ ಮನೆ ನಿರ್ಮಾಣಕ್ಕೆ ತಂತ್ರಜ್ಞಾನ ಬಳಸಿಕೊಳ್ಳಿ ಬಂಡೆಪ್ಪ ಖಾಶಂಪುರ್. ಬಿಲ್ಟೆಕ್ ವಸ್ತು ಪ್ರದರ್ಶನ ಆರಂಭ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಮನೆ ನಿರ್ಮಿಸುವ ಕುರಿತು ಸಲಹೆ ನೀಡುವ 3 ದಿನಗಳ ಬಿಲ್ಟೆಕ್ 2025 ವಸ್ತು ಪ್ರದರ್ಶನ ಇಲ್ಲಿಯ ಕೇಂದ್ರ ಬಸ್ ನಿಲ್ದಾಣ ಬಳಿಯ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಆರಂಭಗೊಂಡಿತ್ತು. ಮೊದಲ ದಿನ ಪ್ರದರ್ಶನಕ್ಕೆ ಉತ್ತಮ ಪ್ರಕ್ರಿಯೆ ವ್ಯಕ್ತವಾಯಿತು. ಈಗಾಗಲೇ ಮನೆ ನಿರ್ಮಿಸುತ್ತಿರುವವರ, ಹೊಸ ಮನೆ ನಿರ್ಮಾಣ ನವೀಕರಣಕ್ಕೆ ಯೋಜಿಸುತ್ತಿರುವವರು, ಬಿಲ್ಡರ್, ಆರ್ಕಿಟೆಕ್ಚರ್, ಸಿವಿಲ್ ಇಂಜಿನಿಯರ್ಸ್ ಮತ್ತಿತರರು ಪ್ರದರ್ಶನಕ್ಕೆ ಭೇಟಿ ನೀಡಿ ಗೃಹ ನಿರ್ಮಾಣದ ನವೀನ ತಂತ್ರಗಳ ಮಾಹಿತಿ ಪಡೆದರು. ಮನೆ ನಿರ್ಮಿಸಲು ಬೇಕಾಗುವ ಸಾಮಗ್ರಿಗಳ ದರ, ಬಾಳಿಕೆ ಅವಧಿ, ಗುಣಮಟ್ಟದ ಬಗ್ಗೆ ಕೇಳಿ ತಿಳಿದುಕೊಂಡರು. ಪ್ರದರ್ಶನದಲ್ಲಿ ದೇಶದ ಬೇರೆ ಬೇರೆ ಭಾಗಗಳ ವಿವಿಧ ಕಂಪನಿಗಳ 70 ಅಂಗಡಿಗಳು ತೆರೆದುಕೊಂಡಿವೆ ಎಂದು ಅಧ್ಯಕ್ಷರಾದ ಹೌಶೆಟ್ಟಿ ಪಾಟೀಲ್ ಅವರು ಮಾಧ್ಯಮದ ಜೊತೆ ಮಾತನಾಡುತ್ತಾ ಹೇಳಿದರು. ಇವುಗಳಲ್ಲಿ ಸ್ಟೀಲ್, ಸಿಮೆಂಟ್, ಟೈಲ್ಸ್, ಕಿಟಕಿ, ಬಾಗಿಲು, ಎಲೆಕ್ಟ್ರಿಕಲ್, ಸೋಲಾರ್, ಇಂಟರ್ಮಿಯರ್ ಆ್ಯಂಡ್ ಎಕ್ಸಿಟ್ ಏರಿಯಾ, ಅಲ್ಯೂಮಿನಿಯಂ ಸಾಮಗ್ರಿ, ಕೈಯಿಂದ ತಯಾರಿಸಿದ ಐಷಾರಾಮಿ ಸೋಫಾ, ಡೈನಿಂಗ್ ಹಾಲ್ ಸೇರಿ ವಿವಿಧ ಪೀಠೋಪಕರಣ, ದೇವರ ಕಂಚಿನ ಮೂರ್ತಿಗಳು, ವಾಟರ್ ಪ್ರೂಫಿಂಗ್ ಮೊದಲಾದವು ಸೇರಿವೆ. ತಂತ್ರಜ್ಞಾನ ಬಳಸಿಕೊಳ್ಳಿ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್ ಅವರು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಮನೆ ನಿರ್ಮಾಣಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳಬೇಕೆಂದು ಹೇಳಿದರು. ಮನೆ ನಿರ್ಮಾಣ ಬಡವರ ಕನಸು ಆಗಿರುತ್ತದೆ. ಹೀಗಾಗಿ ಅವರ ಕನಸು ಸಾಕಾರಗೊಳಿಸಲು ವಿವಿಧ ಕಂಪನಿಗಳು ಕಡಿಮೆ ದರದಲ್ಲಿ ಕಟ್ಟಡ ಸಾಮಗ್ರಿ ಪೂರೈಸುವ ಯೋಜನೆ ರೂಪಿಸಬೇಕೆಂದರು. ಲೋಕೋಪಯೋಗಿ ಇಲಾಖೆಯ ಪೂರ್ವೋತ್ತರ ವಲಯದ ಮುಖ್ಯ ಇಂಜಿನಿಯರ್ ಶರಣಪ್ಪ ಸುಲಗುಂಟೆ ಮಾತನಾಡಿ, ಜನರ ಕೈಗೆಟುಕುವ ವೆಚ್ಚದಲ್ಲಿ ಮನೆ ನಿರ್ಮಾಣ ಇಂದಿನ ಅವಶ್ಯಕತೆಯಾಗಿದೆ ಎಂದು ತಿಳಿಸಿದರು. ರಾಜ್ಯ ಇಂಜಿನಿಯರ್ಗಳ ಕೌನ್ಸಿಲ್ ಸದಸ್ಯ ಮುರಳೀಧರ್ ಎಕ್ಲಾರ್ಕರ್ ಮಾತನಾಡಿ, ಬೀದರ್ನಲ್ಲಿ ವಿವಿಧೆಡೆಯ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಕಂಪನಿಯನ್ನು ಆಹ್ವಾನಿಸಿ ವಸ್ತು ಪ್ರದರ್ಶನ ಹಮ್ಮಿಕೊಂಡಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದ್ದರು. ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷ ಹೌಶೆಟ್ಟಿ ಪಾಟೀಲ್ ಮಾತನಾಡಿ, ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಉತ್ಕೃಷ್ಟ ಗುಣಮಟ್ಟದ ಮನೆ ನಿರ್ಮಾಣಕ್ಕೆ ಅನೇಕ ನವೀನ ತಂತ್ರಜ್ಞಾನಗಳು ಬಂದಿವೆ. ಮನೆ ಸಾಮಗ್ರಿಗಳ ಬಗ್ಗೆ ಅರಿತರೆ ಸುಂದರ ಮನೆ ನಿರ್ಮಿಸಬಹುದು. ಈ ದಿಸೆಯಲ್ಲಿ ಜನರಿಗೆ ಸಲಹೆ ನೀಡಲು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದರು. ಕ್ರೆಡೈ ಬೀದರ್ ಅಧ್ಯಕ್ಷ ರವಿ ಮೂಲ್ಗೆ ಮಾತನಾಡಿ, ದೊಡ್ಡ ನಗರಗಳಲ್ಲಿ ನಡೆಯುತ್ತಿದ್ದ ಪ್ರದರ್ಶನವನ್ನು ಜಿಲ್ಲೆಯ ಜನರ ಅನುಕೂಲಕ್ಕಾಗಿ ಬೀದರ್ನಲ್ಲಿ ಸಂಘಟಿಸಲಾಗಿದೆ. ಮನೆ ನಿರ್ಮಿಸಲು ಬಯಸಿರುವವರು ಇದರ ಲಾಭ ಪಡೆಯಬೇಕೆಂದು ಹೇಳಿದರು. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಶಿವಶಂಕರ್ ಕಾಮಶೆಟ್ಟಿ, ಯುಎಸ್ ಕಮ್ಯುನಿಕೇಷನ್ ಉಮಾಪತಿ, ಕಲ್ಮೇಶ್ ತೋಟದ ಕ್ರೆಡೈ ಬೀದರ್ ಕಾರ್ಯದರ್ಶಿ ಅನಿಲ್ ಖೇಣಿ, ರಾಜೌರಿ ಸ್ಟೀಲ್ ಕರ್ನಾಟಕ ತೆಲಂಗಾಣ ಮಾರಾಟಕ್ಕೆ ಮುಖ್ಯಸ್ಥ ಆದಿನಾಥ್, ಬೀದರ್ ಜಿಲ್ಲಾ ವಿತರಕ ಸುಧೀರ್ ಅಗ್ರವಾಲ್, ಪ್ರದೀಪ್ ಕುಲಕರ್ಣಿ ಮತ್ತಿತರರು ಇದ್ದರು. ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್, ಕ್ರೆಡೈ ಬೀದರ್ ಹಾಗೂ ಯುಎಸ್ ಕಮ್ಯುನಿಕೇಷನ್ ಸಹಯೋಗದಲ್ಲಿ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಪ್ರದರ್ಶನ ಭಾನುವಾರದವರೆಗೆ ನಡೆಯಲಿದೆ. ಎಲ್ಲವೂ ಕೂಡ ಬೆರಳಿನ ತುದಿಯಲ್ಲಿದೆ. ಸೊ ಅವುಗಳೆಲ್ಲವನ್ನು ಬಳಸ್ಕೊಂಡು ಮುಖ್ಯವಾದದ್ದನ್ನು ಕಳ್ಕೊಳ್ಳದೆ ಆ ರೀತಿಯಲ್ಲಿ ನಮ್ಮ ಜೀವನ ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ ರಾಜ್ಯದ ಬೇರೆ ಬೇರೆ ಮೂಲೆಯಿಂದ ಬಂದು ಇಲ್ಲಿ ಸ್ಟಾಲನ್ನು ಹಾಕಿದ್ದಾರೆ. ಬೀದರಿನ ಜನತೆಗೆ ಒಂದು ಅನುಕೂಲಕ್ಕಾಗಿ ನಿಜವಾಗಲೂ ಅಸೋಸಿಯೇಷನ್ದವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬಹುಶಃ 23ರಲ್ಲಿ ಇದನ್ನು ಮಾಡಿದ್ದಾರೆ ಅನಿಸುತ್ತೆ. ಮತ್ತೊಮ್ಮೆ ಒಂದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಹುಬ್ಳಿಯಿಂದ ಬಂದಿದ್ದಾರೆ, ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ಒಟ್ಟು ಇದರ ಮೂಲ ಉದ್ದೇಶ ಮನುಷ್ಯ ಇನ್ನೂ ಹೆಚ್ಚಿನ ಶಾಂತಿಯನ್ನು ಪಡಿಬೇಕಂತೆ ಹೊರತು, ಇನ್ನೂ ಹೆಚ್ಚಿನ ನೆಮ್ಮದಿ ಪಡಿಬೇಕಂತೆ ಹೊರತು ಇನ್ನು ಬೇರೆ ಯಾವ ಉದ್ದೇಶವೂ ಇದಕ್ಕಿಲ್ಲ. ಹಾಗಾಗಿ ನಾವು ಈ ದೃಷ್ಟಿಕೋನದಿಂದ ಅವುಗಳನ್ನು ಅಳವಡಿಸ್ಕೊಂಡಿವಿ ಅಂದರೆ ನಿಜವಾಗ್ಲೂ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಇನ್ನರ್ ಇಂಜಿನಿಯರಿಂಗ್ ನಮ್ಮ ಪೂರ್ವಜರು ಹೇಳಿಕೊಟ್ಟಿದ್ದಾರೆ. ಇನ್ನರ್ ಇಂಜಿನಿಯರಿಂಗ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೌ ಡೇಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲವೂ ಇದ್ಕೊಂಡು ಅದು ಆಗಲಿಲ್ಲ ಅಂತಂದ್ರೆ ನಮಗೆ ಈ ಮಾನವ ಜೀವನದ ಒಂದು ಬಹಳ ದೊಡ್ಡ ನಷ್ಟ ಆಗುತ್ತೆ. ಹಾಗಾಗಬಾರ್ದು ಅಂದ್ರೆ ಅದರ ಜೊತೆಗೆ ಏನು ಬಾಹ್ಯವಾದದ್ದು ಮತ್ತು ಆಂತರಿಕವಾದ ತತ್ವವನ್ನು ಹಿಡ್ಕೊಂಡು ನಾವು ಹೋದರೆ ನಿಜವಾಗಲೂ ನಮ್ಮ ಜೀವನ ಧನ್ಯ ಆಗುತ್ತೆ. ಆ ದಿಶೆಯಲ್ಲಿ ಅಸೋಸಿಯೇಷನ್ದವರು
ಇನ್ನೂ ಉತ್ತಮ ಕೆಲಸಗಳನ್ನ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. नमस्कार। क्योंकि हम और कुमार स्वामी जी 2 बार उन्हें चीफ मिनिस्टर थे, मैं 2 बार मिनिस्टर था उनका। ऐसे ही ख्याल आके पूरे कर्नाटक में जितना हम हिस्ट्री करना था उतना करे, सिर्फ 20 महीने। अभी बैठे जब एक ख्याल आया, क्या बोले तो ये हमारे इंजीनियर एसोसिएशन वाले हैं ना तुम लोग, हाँ, ये पब्लिक के वास्ते अलग रखो, ये गरीबों के वास्ते एक मॉडल। उसमें अभी स्टील कंपनी वाले यहाँ पर ही बैठे हैं, सीमेंट कंपनी वाले हैं। मैक्सिमम से मैक्सिमम डिस्काउंट देके एक अफोर्डेबल हाउस जो है ना उसको बनाने का, अगर उन्होंने बाहर से मंगाए तो अगर 5 लाख लग रहे, तुम्हारे थ्रू अगर उसी इसको गए तो अगर 10% भी अगर डिस्काउंट मिल गया तो उसका 50,000 रुपये कम हो जाए। क्या बोलते ये शो? तो इस हिसाब से आप सेलेक्ट करके रखो कंपनियों को, कौन सा कंपनी। आज आप राजौरी स्टील वाले हैं, अमीरों को अलग रेट रखो, गरीबों को अलग रेट रखो, कोई प्रॉब्लम नहीं। देने वाला देता है, ये बोलने का नहीं रहता। क्या बोलते हैं? तो इस हिसाब से हमको इस इंडस्ट्री को और नीचे तक डाउन टू अर्थ जो गरीब है उसके पास पहुंचाना है। और आप अच्छा कर रहे बोलो तो कितने के डोनर्स क्या है? अब 5 लाख में मेरा एक 50,000 वो गरीब के घर में रहने दो भाई, क्या बोलते हैं? ऐसा ये जरा इसके ऊपर जरा ध्यान देके जरा आगे आने वाले दिन नहीं हो सके, आने वाले दिन जो है ना इसके ऊपर जरा काम करो। ಇದರಲ್ಲಿ ಈ ಥರ ಆರ್ಗನೈಸ್ ಮಾಡಿದ್ದೀರಿ ಅಂದರೆ ಇದು ನಾಲೆಜ್ ಎನ್ಹಾನ್ಸ್ಮೆಂಟ್ಗೆ ಅವಶ್ಯಕತೆ ಇದೆ. ನಾವು ಹೊರಗಡೆ ನೋಡ್ತಾ ಇದ್ದೀವಿ, ಜನರಿಗೆ ಈ ಕಾನ್ಸೆಪ್ಟ್ ನೋಡ್ಲಿಕ್ಕೆ ಆಗಲ್ಲ, ನೋಡಿದ್ಮೇಲೆ ಮನಸ್ಸಾಗ್ತದೆ ನಾವೆಲ್ಲ ಗೊತ್ತೇ ಬೀದರ್ನಲ್ಲಿ ಯಾರು ಇದು ತಗೋತಾರೆ ಅಂತ ಹೇಳ್ತೀವಿ, ಬಟ್ ಆ ಥರ ಆಗಲ್ಲ ಕಾನ್ಸೆಪ್ಟ್. ಈಗ ಈ ನಮ್ಮ 3 ಟೈರ್ ಸಿಟೀಸ್ಗಳಿಗೆ ಏನದಾವ 1 ಟೈರ್ 2 ಟೈರ್ ಇಲ್ಲಿ ಸ್ವಲ್ಪ ಎನ್ಹಾನ್ಸ್ ಆದ್ರೂ ಒಬ್ಬರದೊಬ್ಬರಿಗೆ ಡೆವಲಪ್ಮೆಂಟ್ ಈಗ ಅಫೋರ್ಡಬಿಲಿಟಿ ಬಂದಿದೆ. ಬಟ್ ಕಾಸ್ಟ್ ಎಫೆಕ್ಟಿವ್ನೆಸ್ಸು ಇದ್ರ ಬಗ್ಗೆ ಮಾಹಿತಿ ಕಡಿಮೆ ಇರ್ತದೆ, ಕೆಲವರಿಗೆ ಗೊತ್ತಾಗಲ್ಲ ಇದೇನೋ ಗ್ರೆನೈಟ್ ಅಂದರೆ ಭಾಳ ಕಮ್ಮಿ ಇರಬೇಕಪ್ಪ, ಇದು ಹಾಕಲಿಕ್ಕೆ ಆಗಲ್ಲ, ಆ ಮೈಂಡ್ನಲ್ಲಿ ಇರ್ತದೆ ಅವ್ರಿಗೆ. ಅವ್ರಿಗೆ ಒಂದು 10 ರೂಪಾಯಿ ಹೆಚ್ಚಿಗೆ ಬರ್ತದೆ ಅಂದ್ರೆ ಅದೊಂದು ಅವರಿಗೆ ಅವಾಗ ನಾವು ಇದು ಮಾಡಿ ನೋಡ್ಬೋದು ಅನ್ನೋದು ಬರ್ತದೆ. ಅವರು ಈ ಥರ ಎನ್ಹಾನ್ಸ್ಮೆಂಟು ಏನಂತಂದರೆ ಇದೇನು ನೀವು ಕೈಗೊಂಡಿದ್ದೀರಿ ಕ್ರೀಡಾದವರು, ನಮ್ಮ ಇಂಡಿಯನ್ ಕ್ರಿಕೆಟ್ ಅಸೋಸಿಯೇಷನ್, ವಿವಿಧ ಸಂಘಟನೆಗಳು ಬೀದರ್ನಲ್ಲಿ ಆರ್ಗನೈಸ್ ಮಾಡಿ ಈ ಮಾಹಿತಿ ಏನು ಕೊಡ್ತಾ ಇದ್ದೀರಿ ನೀವು, ಇದು ಸಂತೋಷದಾಯಕ ವಿಷಯ. ಇನ್ನೊಂದು ನಾನು ಅದೇ ಈ ಕ್ರೀಡಾಯದು ಹೇಳ್ತಾ ಇದ್ದೀನಿ, ಡೆವಲಪ್ಮೆಂಟ್ ಆಫ್ ಹೌಸಸ್ ರೆಗ್ಯುಲೇಷನ್ಸ್ ಎಲ್ಲ ಬರ್ತಾವೆ. ಕ್ರೀಡಾಯದವ್ರದ್ದು ನೀವು ಮನದಟ್ಟು ಮಾಡ್ಬೇಕಂದ್ರಿಗೆ ಈಗ ಏನು ರೆಗ್ಯುಲೇಷನ್ ಹೊಸ ಪ್ರಕಾರ ನಮ್ಮದು ರಿಯಲ್ ಎಸ್ಟೇಟ್ ರೆಗ್ಯುಲೇಟರ್ ಅಥಾರಿಟಿ, ಯಾಕಂದರೆ ಭಾಳಷ್ಟು ಕೆಲವು ಕಡೆ ಮನೆ ಕಟ್ಟೋದ್ರಿಂದ ಮೋಸ ಆಗ್ತಾ ಇರ್ತದೆ. ನಮಗೆ ನಾವು ಸ್ಕ್ವೇರ್ ಫೀಟ್ ಕೊಡ್ತೀವಿ ಅಂತ ಹೇಳ್ತೀವಿ, ಆಮೇಲೆ ಕೊಡಲ್ಲ. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಾಳಜಿ ತಗೊಂಡು ಜನರಿಗೆ ನೀವು ಸರಿಯಾಗಿ ಮಾಹಿತಿ ಕೊಟ್ಟರೆ ನಿಮ್ಮ ಸಂಘಟನೆಗೆ ಜಾಸ್ತಿ ಬಲ ಬರ್ತದೆ, ಆಮೇಲೆ ಅದಕ್ಕೆ ನಿಮಗೆ ಹೆಚ್ಚಿಗೆ ಇದೂ ಬರ್ತದೆ, ಸೊ ವೆಟೇಜ್ ಇರ್ತದೆ ನಿಮ್ಮದು. ಆ ಥರ ನಾವು ಹೋಗ್ಬೇಕಂತ ಹೇಳ್ತಾ ಇದ್ದೀನಿ. ಬೀದರ್ ಅಂತ ಇದಕ್ಕೆ ನಮ್ಮ ಕನ್ಸ್ಟ್ರಕ್ಷನ್ ಲ್ಯಾಂಗ್ವೇಜ್ನಲ್ಲಿ ಟೈರ್ 4 ಸಿಟಿ ಅಂತೀವಿ ಸರ್. ಟೈರ್ 1, ಟೈರ್ 2, ಟೈರ್ 3 ಬಿಟ್ಟು ಟೈರ್ 4 ಸಿಟಿ. ಈ ಟೈರ್ 4 ಸಿಟಿಗೆ ಇಂಥ ಎಕ್ಸಿಬಿಷನ್ ಬರೋದು ತುಂಬ ಕಡಿಮೆ. ಇದಕ್ಕೆ ಭಾಳ ಎಫರ್ಟ್ ನಾವು 3 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಬುಕ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು, ಬೀದರಲ್ಲಿ ಏನಿದೆ ಅಂತ. ನನ್ನ ಉಮಾಪತಿಯವರು ಎಫರ್ಟ್, ಉಮಾಪತಿ ಅಂತ ಕಲ್ಮೇಶ್ ಅವರಿಬ್ಬರು ತುಂಬ ಸಾಕಷ್ಟು ಪ್ರಯತ್ನ ಪಟ್ಟು ಇವು ಸ್ಟಾಲ್ಗಳು ತಂದಿದ್ದಾರೆ. ಸ್ಟಾಲ್ ತಂದಿದ್ದಕ್ಕಾಗಿ ಅವ್ರಿಗೆ ಧನ್ಯವಾದ. ಬೀದರ್ ಜನತೆಗೆ ಇಷ್ಟು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ. ಅದೇ ರೀತಿ ಇಲ್ಲಿ ಸ್ಟಾಲ್ ಹಾಕಿದಂಥ ಎಲ್ಲರಿಗೂ ಇನ್ನೊಂದ್ಸಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗಾಗಲೇ ನಮ್ಮದು ಅಣ್ಣವರು ಮತ್ತು ಚೀಫ್ ಇಂಜಿನಿಯರ್ ಸರ್ ಇಬ್ಬರು ಲೋ ಕಾಸ್ಟ್ ಹೌಸಿಂಗ್ ಬಗ್ಗೆ ಹೇಳಿದರು. ಲೋ ಕಾಸ್ಟ್ ಹೌಸಿಂಗ್ ಆ್ಯಕ್ಚುಲಿ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ ಅಂತೇಳಿ ನರೇಂದ್ರ ಮೋದಿಯವರು PM ಆದ ಕೂಡಲೇ ಅನೌನ್ಸ್ ಮಾಡಿದರು. ಈಗ ಅದು 2ನೇ ವರ್ಷನೂ ಸ್ಟಾರ್ಟ್ ಆಗಿದೆ. ನಮ್ಮ ಬೀದರ್ನಲ್ಲಿ ಇನ್ನೂ ಅಷ್ಟು ಅವೇರ್ನೆಸ್ ಬಂದಿಲ್ಲ, ಅದಕ್ಕೆ ಅವೇರ್ನೆಸ್ ಕರೆಕ್ಟ್ ಮಾಡಬೇಕು. ಗುಲ್ಬರ್ಗ ಅಂತ ಸಿಟಿಯಲ್ಲೂ 15 ಲಕ್ಷದ ಒಂದು ಮನೆ ಕೊಟ್ಟಿದ್ದಾರೆ. ಹಾಗಾಗಿ ಬೀದರ್ನಲ್ಲಿ ಯಾರಾದರೂ ಅದಕ್ಕೆ ಮುಂದೆ ಬಂದು ಕನ್ಸ್ಟ್ರಕ್ಷನ್ ಮಾಡಬೇಕು. ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ದವರು GST ತೊಗೊಳ್ಳೋದಿಲ್ಲ ಮತ್ತು ರಿಜಿಸ್ಟ್ರೇಷನ್ ಫೀ ಇಲ್ಲ ನನಗೆ.
ಲೋ ಕಾಸ್ಟ್ ಹೌಸಿಂಗ್ ಮಾಡಿದರೆ ರಿಜಿಸ್ಟ್ರೇಷನ್ ಫೀ ಇಲ್ಲ. ಆಮೇಲೆ ಯಾವುದೇ ಬ್ಯಾಂಕ್ ಬೇಕಾದರೂ 5 ಲಕ್ಷ 10 ಲಕ್ಷ ಎಷ್ಟು ಬೇಕು ಅವ್ರ ಕೆಪಾಸಿಟಿ ಮೇಲೆ ಲೋನ್ ಕೊಡುತ್ತೆ. ಹಾಗಾಗಿ ಓನರ್ 1 ಲಕ್ಷ 2 ಲಕ್ಷ ಕೊಟ್ಟರು ಅವ್ರು ರೆಂಟ್ ಕೊಡೋಕ್ಕಿಂತ ಕಡಿಮೆ ದುಡ್ಡಲ್ಲಿ ಅವ್ರ ಸ್ವಂತ ಮನೆಯಲ್ಲಿ ಇರ್ಬೋದು. ಹಾಗಾಗಿ ಅದು ನಮ್ಮ ಬೀದರ್ನಲ್ಲಿ ಯಾರಾದರೂ ಇದಕ್ಕೆ ಮುಂದೆ ಬಂದು, ಈಗ ಆಲ್ರೆಡಿ ಗುಲ್ಬರ್ಗಾದಲ್ಲಿ ಬಿಜಾಪುರ ಆಗಿದೆ, ಬೆಂಗಳೂರು ಮೈಸೂರಿಂದ ತುಂಬಾ ಇದೆ, ಪಕ್ಕದ ಸ್ಟೇಟ್ ಮಹಾರಾಷ್ಟ್ರದಲ್ಲಿ ಲಾತೂರಲ್ಲಿ ಸುಮಾರು 1,000 ಮನೆಗಳು ಮಾಡಿದ್ದಾರೆ ಲೋ ಕಾಸ್ಟ್ ಹೌಸಿಂಗ್. ಹಾಗಾಗಿ ಇಲ್ಲಿ ನಮ್ಮದು ಕ್ರೆಡೈ ಮೆಂಬರ್ಸು ಆ್ಯಂಡ್ ಅಸೋಸಿಯೇಷನ್ ಇದೆ, ICI ಇದೆ, ಎಲ್ಲರೂ ಇದ್ರ ಬಗ್ಗೆ ಒಂದು ವಿಚಾರ ಮಾಡಿ ಗೌರ್ಮೆಂಟ್ ಸಪೋರ್ಟು ಸಿಗುತ್ತೆ. ಅದಕ್ಕೆ ಸಿಂಗಲ್ ವಿಂಡೋ ಇದೆ, ಎಲ್ಲರಿಗೆ ಪರ್ಮಿಷನ್ ಸಿಗಬೇಕಾದ್ರೂ ಕಷ್ಟ ಇಲ್ಲ, ಇಷ್ಟೇ ಲ್ಯಾಂಡ್ ಕ್ಲಿಯರ್ ಇರಬೇಕು. ಬೆಂಗಳೂರಿನಲ್ಲಿ 1 ಲಕ್ಷ ಮನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸುಲ್ಗುಂಡೆ ಸರ್. ಹಾಗಾಗಿ ನಮ್ಮ ಬೀದರ್ನಲ್ಲಿ ಇದಕ್ಕೆ ಒತ್ತು ಕೊಟ್ಟು ನಾವೆಲ್ಲರೂ ಬೀದರ್ ಜನತೆ ಸೇರಿ ನಮ್ಮ ಬೀದರ್ ಅಂದರೆ ಇಲ್ಲಿಂದ ಲೋ ಕಾಸ್ಟ್ ಹೌಸಿಂಗ್ ಮಾಡಿ ಇಲ್ಲಿನ ಜನರಿಗೆ ಒಂದು ಅವ್ರ ಮನೆಯಲ್ಲಿ ಇರುವಂಥ ಇದು ಮಾಡಿಕೊಡೋಣ ಅಂತೇಳಿ ಈ ಸ್ಟೇಜ್ ಮುಖಾಂತರ ಎಲ್ಲರ ಪರವಾಗಿ ನಾನು ಕೇಳ್ಕೊಡ್ತೀನಿ. ಇದಕ್ಕೆ ಯಾರಾದರೂ ಇನ್ವೆಸ್ಟರ್ಸ್ ಬೇಕಾದಕ್ಕೆ, ಆಮೇಲೆ ಯಾರಿಗೂ ಲಾಸ್ ಇಲ್ಲ, ಕನ್ಸ್ಟ್ರಕ್ಷನ್ ಮಾಡಿದವರಿಗೂ ಸಿಗುತ್ತೆ. ಯಾಕಂದರೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದನೂ ಫಂಡ್ ಇದೆ. 3 ಲಕ್ಷ ಒಂದು ಮನೆಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ಬ್ಯಾಂಕ್ ಕೊಡುತ್ತೆ. ಆಮೇಲೆ ಸ್ಟೇಟ್ ಗೌರ್ಮೆಂಟಿಂದ GST ಆ್ಯಂಡ್ ರಿಜಿಸ್ಟ್ರೇಷನ್ ಫೀ ವೇವ್ ಆಫ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಮುಂದೆ ಬಂದು ಎಲ್ಲರೂ ಸೇರಿ ಇದು ಒಂದು ಒಳ್ಳೆ ಕೆಲಸ ಮಾಡೋಣ. ಈಗ ಹಂಗೆ ಇದು ಮಾಡಿದ್ದೀವಿ, ಹಾಗೆ ಎಲ್ಲರೂ ಸೇರಿ ಇನ್ನೊಂದು ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ 3 ದಿನಗಳ ಒಳಗೆ ನಡೆಯುವುದು. ಈಗ 18, 19, 20. ಹಾಗಾಗಿ ನಾನು ಒಂದು ಬೀದರ್ ಜನತೆಯಲ್ಲಿ ಮನವಿ ಮಾಡ್ತೀನಿ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ವಸ್ತು ಪ್ರದರ್ಶನದ ಒಂದು ಉಪಯೋಗ ಪಡ್ಕೊಳ್ಬೇಕು. ಹಾಗೂ ಹೆಚ್ಚಿನ ಒಂದು ಜ್ಞಾನ ಪಡ್ಕೊಳ್ಬೇಕು. ಮನೆ ಕಟ್ಟೋರಿಗೆ ಏನೇನಿಲ್ಲ, ಇವತ್ತು ಸುಮಾರಾಗಿ ಒಂದು 70 ಮಳಿಗೆಗಳು ಇಲ್ಲಿ ಬಂದಿದ್ದಾವೆ, ಸ್ಟಾಲ್ಗಳು ಬೇರೆ ಬೇರೆ ಕಡೆಯಿಂದ. ಕರ್ನಾಟಕ ಭಾಳಷ್ಟು, ಹೈದರಾಬಾದ್ ಬಂದಿದ್ದಾವೆ, ಬೆಂಗಳೂರು ಇದೆ, ಹುಬ್ಳಿ ಇದೆ, ಮೈಸೂರು ಇದೆ, ಗುಲ್ಬರ್ಗ ಇದೆ, ಹಿಂಗೆ ಸುಮಾರು ಕಡೆಯಿಂದೆಲ್ಲ ಬಂದಿದ್ದಾವೆ, ಡೆಲ್ಲಿಯಿಂದ ಬಂದಿದ್ದಾರೆ. ಅದಕ್ಕೆ ತಾವೆಲ್ಲ ಬಂದು ಅದರ ಒಂದು ಉಪಯೋಗ ಪಡ್ಕೊಂಡು ತಮ್ಮ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ತೊಗೊಂಡು ತಮ್ಮ ಮನೆ ಕಟ್ಟೋಕ್ಕೆ ಏನೇನು ಲಾಭ ಆಗುತ್ತೆ ಅದನ್ನು ಈ ಒಂದು ವೇದಿಕೆ ಮುಖಾಂತರ, ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ತಾವು ಅದನ್ನು ಪಡ್ಕೊಳ್ಬೇಕು. ಆ ಒಂದು ಉದ್ದೇಶಕ್ಕಾಗಿಯೇ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಕ್ರೀಡಾಯ ಹಾಗೂ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟು, US ಕಮ್ಯುನಿಕೇಷನ್ನು, ರಾಜೌರಿ ಸ್ಟೀಲ್ನ ಸಹ ಪ್ರಾಯೋಜಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಾಕಷ್ಟು ಎಲ್ಲರ ಸಹಕಾರ ಇದಕ್ಕೆ ಸಿಕ್ಕಿದೆ. ಎಲ್ಲ ನಮ್ಮ ಪತ್ರಿಕಾ ವೃಂದವರು, ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರು ಕೂಡ ಸಾಕಷ್ಟು ಪ್ರಚಾರ ಕೊಟ್ಟಿದ್ದಾರೆ, ಇನ್ನೂ ಕೊಡ್ತಾನೂ ಇದ್ದಾರೆ. ಅವರಿಗೂ ಕೂಡ ಈ ಸಂಘಟನೆ ಪರವಾಗಿ ಅನಂತ ಧನ್ಯವಾದಗಳು ಹೇಳಬಯಸ್ತೀನಿ. ನಾನು ಒಂದೇ ಈ 3 ದಿವಸ, ಇವತ್ತು ಶುಕ್ರವಾರ ಇದೆ, ನಾಳೆ ಶನಿವಾರ ಹಾಗೂ ರವಿವಾರ ತಾವೆಲ್ಲ ಟೈಮ್ ತೆಗೆದು ತಮ್ಮ ಕುಟುಂಬ ಸಮೇತವಾಗಿ ಬಂದು ತಾವು ಇದರದೆಲ್ಲ ಒಂದು ಮಾಹಿತಿ ಪಡ್ಕೊಂಡು ತಮ್ಮ ಮನೆ ಏನೇನು ಸಾಧ್ಯ ಆಗುತ್ತೆ ಅದನ್ನು ಈ ಒಂದು ಇದರಲ್ಲಿ ತಾವು ಪಡ್ಕೊಳ್ಬೇಕಂತೇಳಿ ನಾವು ಒಂದು ಈ ವೇದಿಕೆ ಮುಖಾಂತರ ತಮಗೆ ಕರೆ ಕೊಡ್ತೀನಿ. ಅದಕ್ಕೆ ಧನ್ಯವಾದಗಳು. ಬೀದರ್ ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಬೀದರ್ ಜಿಲ್ಲಾ ಸೆಂಟ್ರಿಂಗ್ ವರ್ಕರ್ಸ್ ಅಸೋಸಿಯೇಷನ್ ಬೀದರ್ ವತಿಯಿಂದ 25ನೆಯ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷರಾದ ವಿ.ಶೆಟ್ಟಿ ಮಣ್ಗೆ, ಸೆಂಟ್ರಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಮನ್ಸೂರ್ ಖಾದ್ರಿ, ಉಪಾಧ್ಯಕ್ಷರಾದ ಪಂಡಿತ್ ನಿರ್ನಾಕರ್ ಇವರೆಲ್ಲರೂ ಸೇರಿ ಕೇಕ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದಕ್ಕೂ ಮುನ್ನ ಅಸೋಸಿಯೇಷನ್ ವತಿಯಿಂದ ಭವ್ಯ ಮೆರವಣಿಗೆಯನ್ನ ಬಸವೇಶ್ವರ ವೃತ್ತದಿಂದ ಪ್ರಾರಂಭಗೊಂಡು ಚೌಬಾರ, ಗವಾನ್ ಚೌಕ್, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತಕ್ಕೆ ತಲುಪಿ ಸಮಾವೇಶಗೊಂಡಿತ್ತು. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಪ್ರಮುಖ ಬೇಡಿಕೆಗಳು ಏನೆಂದರೆ, ನಾವೇ ಇನ್ನೊಬ್ಬರಿಗೆ ಮನೆ ಕಟ್ಟಿಕೊಡುತ್ತೇವೆ, ಆದರೆ ನಮಗೆ ಸ್ವಂತ ಮನೆ ಇಲ್ಲ ಎಂದು ನಮಗೆ ಸರ್ಕಾರದಿಂದ ನಿವೇಶನ ನೀಡಬೇಕೆಂದು ಆಗ್ರಹಿಸಿದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸೆಂಟ್ರಿಂಗ್ ವರ್ಕರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಸೈಯದ್ ಮನ್ಸೂರ್ ಅಹಮದ್ ಖಾದ್ರಿ, ಉಪಾಧ್ಯಕ್ಷರಾದ ಪಂಡಿತ್ ನಿರ್ನಾಕರ್, ಜನರಲ್ ಸೆಕ್ರೆಟರಿ ಮೊಹಮ್ಮದ್ ಹಬೀಬುದ್ದೀನ್ ಖಜಾಂಚಿ, ರವಿ ವಾಡೇಕರ್, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ವಿ.ಶೆಟ್ಟಿ ಮಣ್ಗೆ, ನಗರಸಭೆ ಸದಸ್ಯ ನವಾಜ್ ಖಾನ್, ನಗರಸಭೆ ಅಧಿಕಾರಿಯಾದ ಸುಭಾಷ್, ಶಾಂತಕುಮಾರ್ ಚಂದ, ಅಬಿಕಾಳೆ, ರಾಜ್ಕುಮಾರ್ ಕಾರ್ಪಾರೆ, ರಾಹುಲ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಸೆಂಟ್ರಿಂಗ್ ಅಸೋಸಿಯೇಷನ್ ವರ್ಕರ್ ಸೇರಿದಂತೆ ಇತರರು ಇದ್ದರು.
डिस्ट्रिक्ट सेंट्रिक वर्कर एसोसिएशन बीदर, जो कि जांबाज सिपाहियों का ये काम है, जो कि एक इतनी ऊंचाई बिल्डिंग पर जाकर आप करते हैं तो आपको एक गुर्दे वाला आदमी काम नहीं करता, ये 2 गुर्दे वाला ही काम करता है, उसी को सेंट्रिंग का काम कहते हैं। और भाई और दोस्तों, इस महफिल में मेरे साथ बड़े बड़े लोग आए हैं इस मंच पर, और इस सेंट्रिंग को गुत्तेदार एसोसिएशन को जो बनाया है मंसूर खादरी साहब को मैं खासकर दिल की गहराइयों से उनको बहुत बहुत बधाई और मुबारकबाद देता हूं, क्योंकि उन्होंने जो कारनामा किया है शायद ये हिंदुस्तान के बहुत ही कम डिस्ट्रिक्ट में होगा ये, जो कि सिल्वर जुबली प्रोग्राम करना एक छोटी बात नहीं, क्योंकि एक फैमिली में 5 भाई 10 भाई 2 भाई रहते हैं तो हम 2-4 साल नहीं रह सकते। तो आप लोग इतने समाज से जुड़े हुए रहते हुए आपकी एसोसिएशन पूरी टीम मिलकर 25 साल काम किया है, ये तो तारीखी कारनामा है, क्योंकि इसकी मिसाल हिंदुस्तान में दी जाएगी कि खादिर साहब की टीम, वारेकर साहब हो, हबीबुर रहमान साहब हो, मेरे साथी तकरीबन पूरे कॉन्ट्रैक्टर पंडित भाई तकरीबन मेरे साथी दोस्त रहे हैं, मेरा भी उनके साथ एक दौर से गुजरा हुआ पल है, तो ये पूरी जनता की तरफ से उनको मुबारकबाद दी जाती है। बहुत ही बड़ा फंक्शन किए हैं और मेरी भी ख्वाहिश है कि उनके कोई भी डेवलपमेंट में हो मैं भी उनका हिस्सा बनूं, जैसे कि आज उन्होंने बड़ा दिल कर 25 साल के बाद एक लिफ्ट एसोसिएशन वालों को भी अपने साथ जोड़ा। ये इसे दिल बड़ा करने वाला ही दुनिया में बड़ा होता है, और जिसका दिल छोटा होता है उन्हें कहीं बढ़ता नहीं। तो मैं आज पूरी टीम के साथ हूँ। जैसा दर बदर कोई नहीं, शहर में मजदूर जैसा दर बदर कोई नहीं, जिसने सबके लिए घर बनाया उसका घर कोई नहीं। इसलिए हम सबका घर बनाते हैं, लेकिन हमारे घर की फिक्र कोई नहीं करता। इसलिए आज हम ये रैली निकालकर ये प्रोग्राम कर हुकूमत से इस बात का डिमांड कर रहे हैं कि सारे गरीब लोग हैं जो ये काम करते हैं, इनकी समस्याओं को समझिए और इनके लिए एक कॉलोनी का इंतजाम कीजिए। अगर हमारे दोनों मिनिस्टर्स जो आज वहाँ पर कैबिनेट मीटिंग होने की वजह से नहीं आ सके, मैं उन लोगों तक ये बात पहुँचाना चाहता हूँ, भले ही आप आज यहाँ न आ सके हो, लेकिन हमारी आवाज़ आप तक पहुँच रही है। हमारी आपसे गुजारिश है कि हम तमाम गरीब लोगों का ख्याल करें और सभी के लिए एक कॉलोनी का इंतज़ाम करें, क्योंकि जी अब्दुल्ला साहब हम तमाम के हक में आप तमाम लोग दुआ करें, और ये जो यूनिटी है हमारी, यही हमारी ताकत है। ये कोऑपरेटिव मूवमेंट में एक दूसरे से मिलजुल कर रहना, हाथ जोड़कर एक दूसरे की मदद करना, यही हमारी ताकत है। जनाब यूनिवर्सिटी साहब ने कंसल्टिंग इंजीनियर एसोसिएशन के सदर, उन्होंने एक बड़ी अच्छी बात कही कि गिराने वाले खाली हाथ आते हैं, बिल्डिंग पर काम करके जाते हैं, 150 रुपये पर स्क्वायर फीट का रेट लेते हैं, और सेंट्रिंग के लोग पूरा बारदान लेके आते हैं, पूरा सेंट्रिंग बल्ली और खंभे सब ला के कॉन्क्रीटिंग भी करते हैं। पूरा सब करने के बावजूद भी इनको जो रेट मिलना चाहिए वो नहीं मिलता, तो यकीनन ये सेंट्रिंग वालों के साथ नाइंसाफी है। इंशाअल्लाह ताला हम इंजीनियर एसोसिएशन के तमाम जिम्मेदारों से मुलाकात करके उनसे बात करके कल जो है ना जनरलवाड़ी मीटिंग में हमने रेट बढ़ाने का तय किया है। एक बार उनसे मुलाकात होने के बाद हम अपने रेट का इंशाअल्लाह ऐलान करेंगे। ಅಸೋಸಿಯೇಷನ್ 25 ವರ್ಷ ಸುದೀರ್ಘ ಪ್ರಯಾಣ ಇದೆ ಇದು। ಈ ಪ್ರಯಾಣದಲ್ಲಿ ಎಲ್ಲರೂ ಭಾಗಿಗಳಿದ್ರಿ, ಸೆಂಟಿಂಗ್ದವರು, ಬಾರ್ಬೆಂಡರ್ಸು ಪ್ಲಸ್ ಲಿಫ್ಟಿನವರು ಇವತ್ತೇ ಜೊತೆಯಾಗಿದ್ದಾರೆ। ನಮ್ಮದು ಇಂಜಿನಿಯರಿಂಗ್ ಅಸೋಸಿಯೇಷನು 25 ವರ್ಷ ಆಗಿ 27ನೇ ವರ್ಷ ನಡೀತಾ ಇದೆ। ನಮ್ಮ ಅಸೋಸಿಯೇಷನ್ ಯಾವಾಗ ಆಗಿದೆ ಅವಾಗೇ ಸೆಂಟಿಂಗ್ ಅಸೋಸಿಯೇಷನ್ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತೀನಿ। ಒಂದು ಸುದೀರ್ಘ ಪ್ರಯಾಣ ಇದೆ, ಎಲ್ಲರೂ ಒಂದು ಒಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ ಸ್ಟ್ರೆಂತ್ ಅಂತ ಹೇಳ್ತೀವಲ್ಲ ನಾವು, ಯಾವಾಗ ಒಟ್ಟಿರ್ತೀವಿ ಅವಾಗ ಅವರಿಗೆ ಮುರಿಲಿಕ್ಕಾಗಲ್ಲ, ಒಂದು ಕಡ್ಡಿಗೆ ಮುರಿಬೋದು
10 ಗಂಟೆ ಜೋಡಿಸಿದಾಗ ಮುರಿಲಿಕ್ಕಾಗಲ್ಲ. ಹಾಗೆ ಎಲ್ಲರೂ ಒಂದು ಸ್ಟ್ರೆಂಗ್ತ್ ತೋರಿಸ್ತಾ ಇದ್ರಿ, ಒಂದು ಒಳ್ಳೆಯ ಸಂದೇಶ ಹೋಗ್ತಾ ಇದೆ ಸಮಾಜಕ್ಕೆ. ನಿಮ್ಮದೇ ಆದಂಥ ಸಮಸ್ಯೆಗಳಿದ್ದಾವೆ, ಇಲ್ಲನ್ನಲ್ಲ ನಾನು. ಸೆಂಟಿಂಗ್ದವರಿಗೆ ಇನ್ವೆಸ್ಟ್ಮೆಂಟ್ ಇದೆ, ಸೆಂಟಿಂಗ್ ಪ್ಲೇಟ್ಸ್ ಮಾಡಬೇಕು, ಮಳೆ ಆಗ್ತವೆ, ಕೆಲಸ ಮಾಡಲಿಕ್ಕೆ ಸಪೋರ್ಟಿಂಗ್ ಬೇಕು, ಜಾಬ್ಸ್ ಬೇಕು, ಬಲ್ಲೇಸ್ ಬೇಕು, ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸ ಮಾಡೋಂಥ ಒಂದು ಸಿಸ್ಟಮ್ ಸೆಂಟಿಂಗ್ದವ್ರದ್ದಿದೆ. ಬೇರೆ ಪ್ಲಾಸ್ಟರ್ದವ್ರಿಗೆ ಏನು ಜಾಸ್ತಿ ಖರ್ಚು ಹತ್ತಲ್ಲ, ಬಟ್ ಪ್ಲಾಸ್ಟರ್ದವ್ರದ್ದು ಸೆಂಟಿಂಗ್ದವ್ರ ರೇಟ್ ಒಂದೇ ಇದ್ದಂಗಿದೆ ಈ ಪರಿಸ್ಥಿತಿ. ಆ ನಿಟ್ಟಿನಲ್ಲಿ ಸೆಂಟಿಂಗ್ ಅಸೋಸಿಯೇಷನ್ಗೆ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಬೇಕಂತ ಹೇಳ್ತಾ, ನಮ್ಮ ಅಸೋಸಿಯೇಷನ್ ಇದಕ್ಕೆ ऑलवेज सहकार करते हुए खेलता बेहतरीन तरीके से प्रोग्राम किया गया है और सबसे अच्छी बात है कि सबकी यूनिटी दिखी है यार. मैं सोचता हूँ कि और आगे जाने के बाद यूनिटी आगे जाके बहुत काम करेगी और इन सबको मिलकर तय दिल से मुबारकबाद देता हूँ. शुक्रिया. जय हिंद जय करण. ಸೀನಿಯರ್ಸ್ ಇರ್ತಾರೆ, ಅವರಿಗೆಲ್ಲ ಗೊತ್ತಾಗಬೇಕು ಎಷ್ಟು ನಮಗೆ ಸೆಂಟ್ರಿಂಗ್ ಕೆಲಸ ಇದೆ, ಮೇಜರ್ ಕೆಲಸ ಏನು ಕೆಟ್ಟದ ದೊಡ್ಡ ದೊಡ್ಡ ಕೆಲಸ ಮಾಡೋಣ. ಅದಕ್ಕೆ ಯೂನಿಟಿ ಅನ್ನೋದು ಎಷ್ಟೋ ವರ್ಷದಿಂದ ಸುಮಾರು 50 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾರೆ ನಮ್ಮ ಸೆಂಟ್ರಿಂಗರು. ಆದರೆ ಏನದಂದ್ರೆ ಇವತ್ತಿನದಂದ್ರೆ ಒಂದು ಅವ್ರಿಗೆ ಚಲೋ ನಮ್ಮ ಮನೆ ಕಟ್ಕೋಬೇಕಂದ್ರೆ ಆಗಲ್ಲ. ಯಾಕಾಗಲ್ಲ? ಕೆಲಸ ಮಾಡಬೇಕು ಅದೇ ಅವ್ರಿಗೆ ಅಮೌಂಟ್ ಅಂದ್ರೆ ಗುರು ಸಿಗ್ತಲ್ಲ, ಅದೇ ದುಡ್ಡು ಇಷ್ಟೇ ಮಕ್ಕಳು ಮಗಳು ಸಲ್ಕೊಂಡು ಇಷ್ಟಿದ್ರು. ಇವತ್ತು ನೋಡಿ ಇವತ್ತು ಕ್ಲಾಸ್ ಒಂದು ಗುತ್ತಿಗೆದಾರ ಸಣ್ಣ ಗುತ್ತಿಗೆದಾರ ಅಂದರೆ ಇವತ್ತು ಅವರು ಒಂದು ಗುತ್ತಿಗೆದಾರ ಆಯ್ತದ, ಗುತ್ತಿಗೆದಾರ ಒಂದು ಈಗ ನಮ್ಮ ಹತ್ತಿರ ಕರೋಡು ರೂಪಾಯಿ ಸಾಮಾನು ಇರ್ತದೆ, 50-20 ಲಕ್ಷ ಹಿಡ್ಕೊಂಡು ಕರೋಡು ರೂಪಾಯಿ ಸೆಂಟ್ರಿಂಗ್ ಸಾಮಾನು ಇರ್ತದ. ಆದರೆ ನಮ್ಗೆ ಇವತ್ತು ಒಂದು ಗೌರ್ಮೆಂಟ್ ಗುತ್ತಿಗೆದಾರ ಇರ್ತಾರೆ, ಅವ್ರೇನೋ ಒಂದು ಲೈಸೆನ್ಸ್ ಇರ್ತದ, ಅದೇ ಒಂದು ಲೈಸೆನ್ಸ್ ಇವತ್ತು ಕರೋಡು ರೂಪಾಯಿ ಅಂತಂದ್ರೆ ಕರೋಡು ರೂಪಾಯಿ ಅಂತಂದ್ರೆ ಅವರು ನಮಸ್ಕಾರ. ಅದ್ರ ಸಲುವಾಗಿ ನಾವು ಇಂಜಿನಿಯರ್ ನಮ್ದೇನು ಕೆಲಸ ಅವ್ರಿಗೆ ಕೂಡ ಒಳ್ಳೆ ರೀತಿಯಿಂದ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಇವೆಲ್ಲ ಸಹಕಾರ ಮಾಡಿ ಒಳ್ಳೆ ರೀತಿಯಿಂದ ಎಲ್ಲ ಬಂದಿನಿ. ಸಿಗೋದು ಕಾರ್ಯಕ್ರಮಕ್ಕೆ ಬಂದಿದ್ದಾಗಿ ತಮ್ಮೆಲ್ಲರಿಗೆ ಮತ್ತೊಂದು ಸಾರಿ ನಾವು ಅಸೋಸಿಯೇಷನ್ ನಾನು ಹೃದಯಪೂರ್ವಕ ವಂದನೆ ಹೇಳ್ತಾ ನಾನು ಹೇಳೋ ಮಾತು ಮುಗಿಸ್ತೇನೆ. ಇತ್ತೀಚೆಗೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ವ್ಯತ್ಯಯದಿಂದ ರೋಗಿಗಳಿಗೆ ತೊಂದರೆ ಉಂಟಾದ ಹಿನ್ನೆಲೆಯಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಇಂದು ಬ್ರಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಸಚಿವರು ನೇರವಾಗಿ ಆಸ್ಪತ್ರೆಯ ರೋಗಿಗಳೊಂದಿಗೆ ಸಂವಾದ ನಡೆಸಿ ಅವರಿಗೆ ನೀಡಲಾಗುತ್ತಿರುವ ಚಿಕಿತ್ಸೆ ಸೌಲಭ್ಯಗಳು ಹಾಗೂ ವೈದ್ಯರು ಹಾಗೂ ಸಿಬ್ಬಂದಿಯಿಂದ ಆಸ್ಪತ್ರೆಯೊಳಗಿನ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ಬ್ರಿಮ್ಸ್ನಲ್ಲಿ ಸಂಭವಿಸಿದ ವಿದ್ಯುತ್ ವ್ಯತ್ಯಯದ ಕುರಿತು ಅವರು ಗಂಭೀರವಾದ ಗಮನ ಹರಿಸಿದ್ದು, ಈ ಘಟನೆ ನಿರ್ಲಕ್ಷ್ಯದಿಂದ ಉಂಟಾಗಿದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗದು ಎಂದು ತಿಳಿಸಿದ್ದಾರೆ. ಈ ಕುರಿತು ತಕ್ಷಣ ತನಿಖೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದಾರೆ. ವರದಿ ಬಂದ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅವರು ಎಚ್ಚರಿಸಿದರು. ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಅಸೌಕರ್ಯವಾಗದಂತೆ ಕ್ರಮ ಕೈಗೊಳ್ಳುತ್ತೇವೆ. ಜನತೆಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಪದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಬ್ರಿಮ್ಸ್ ನಿರ್ದೇಶಕ ಶಿವಕುಮಾರ್ ಶೆಟ್ಕರ್, ವೈದ್ಯಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆಯಲ್ಲಿ ಇಂದು ಸಮವಸ್ತ್ರ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಲಂಕೃತರಾಗಿ ಮಾತನಾಡಿದ ಡಿಎಸ್ಪಿಯವರಾದ ಶಿವನಗೌಡ ಪಾಟೀಲ್ ಅವರು ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಮವಸ್ತ್ರದ ಜೊತೆಗೆ ಶಿಸ್ತನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯವಾಗಿದೆ ಹಾಗೂ ಮಕ್ಕಳು ಮಾದಕ ವ್ಯಸನಗಳಿಂದ ದೂರ ಇರುವುದು ಉತ್ತಮ ಎಂದು ತಿಳಿಸಿದರು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಶೋಷಣೆಯನ್ನು ತಡೆಗಟ್ಟಲು 2012ರಲ್ಲಿ
ಪೋಕ್ಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಸಮಾಜ, ರಾಜ್ಯ, ರಾಷ್ಟ್ರಕ್ಕಾಗಿ ನನ್ನ ಕರ್ತವ್ಯ ಏನು ಎಂಬುದನ್ನು ತಿಳಿದುಕೊಳ್ಳಬೇಕು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್.ಬಿ. ಸಜ್ಜನ್ ಶೆಟ್ಟಿ ಅವರು ಮಾತನಾಡುತ್ತಾ, ಸಮವಸ್ತ್ರವು ಜೀವನದ ಶಿಸ್ತನ್ನು ಪಾಲಿಸುತ್ತದೆ ಮತ್ತು ಗುರಿಯ ಸಮೀಪದ ಕಡೆಗೆ ಒಯ್ಯುತ್ತದೆ. ಸಮವಸ್ತ್ರದಿಂದ ಮೇಲು ಕೀಳು, ಮೇಲ್ವರ್ಗ ಕೆಳವರ್ಗ ಎಂಬ ಭೇದ ಭಾವ ತೊಲಗಿಸುತ್ತದೆ. ಶಿಕ್ಷಣ, ಸಂಸ್ಕಾರ, ಕೌಶಲ್ಯದಿಂದ ಮಾತ್ರ ವ್ಯಕ್ತಿ ನಿರ್ಮಾಣ ಸಾಧ್ಯ ಎಂದು ತಿಳಿಸಿದರು. ನಮ್ಮ ಶಾಲೆಯ ಪ್ರಾರ್ಥನೆ, ಶಿಸ್ತು ಮತ್ತು ಏಕಾಗ್ರತೆ ಒಂದು ಭಾಗವಾಗಿದೆ. ಮಕ್ಕಳು ಸಾಮಾಜಿಕ ಆಸ್ತಿಯಾಗಬೇಕು. ಹಿರಿಯ ವಿದ್ಯಾರ್ಥಿಗಳಿಂದ ಪ್ರೇರಣೆ ಪಡೆದು ಎತ್ತರಕ್ಕೆ ಬೆಳೆಯಬೇಕು ಎಂದರು. ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಹಿರಿಯ ವಿದ್ಯಾರ್ಥಿನಿಯಾದ ದೀಪ್ತಿ ಕುಲಕರ್ಣಿ ಮಾತನಾಡುತ್ತಾ, ಪ್ರತಿಯೊಬ್ಬರ ಜೀವನದಲ್ಲಿ ಶಿಸ್ತು ಮುಖ್ಯ. ಸಂಸ್ಕಾರ ಮತ್ತು ಶಿಕ್ಷಣ ಜೀವನದ ಒಂದು ಆಧಾರ. ಭಾರತೀಯರಿಗೆ ಸಮಯ ಪಾಲನೆ ಅನುಸರಿಸುವುದು ಶಾಖೆ, ಶಿಬಿರ ಮುಂತಾದವುಗಳ ಮೂಲಕ ತಿಳಿದುಕೊಂಡಿರುತ್ತಾರೆ. ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಪ್ರತಿಭಾ ಚಾಮ, ಹಿರಿಯ ವಿದ್ಯಾರ್ಥಿಯಾದ ಪ್ರಕಾಶ್ ಮೇರಂಪೂರೆ ವಕೀಲರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಇನ್ನಿತರ ಹಿರಿಯ ವಿದ್ಯಾರ್ಥಿಗಳು, ಗುರು ವೃಂದದವರು ಮತ್ತು ಮಕ್ಕಳು ಭಾಗವಹಿಸಿದ್ದರು. ಶಾಲೆಯ ವಿದ್ಯಾರ್ಥಿಗಳಾದ ರಿತಿಕಾ ರೇವಣಪ್ಪ ಸ್ವಾಗತ ಪರಿಚಯ ಮಾಡಿದ್ದರೆ, ಪುನೀತ್ ಸಿದ್ರಾಮ್ ವೈಯಕ್ತಿಕ ಗೀತೆ ಹಾಡಿದ್ದನು. ಆದಿತ್ಯ ಅನಿಲ್ ಕುಮಾರ್ ವಂದಿಸಿದ್ದರೆ, ಸುಪ್ರಿಯಾ ಸಂಜೀಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದಳು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.